ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಧರ್ಮಸ್ಥಳ ಹೆಣಹೂತ ಪ್ರಕರಣ ನನಗೆ ಹಲವರು ಸಂದೇಶಗಳನ್ನ ಮೆಸೇಜ್ಗಳನ್ನ ಕಳಿಸಿದರು. ಸೊ ಕಳಿಸಿದವರು ಇಷ್ಟೇನೆ, ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ, ಒಂದೊಂದು ಚಾನಲ್ ಒಂದೊಂದು ರೀತಿ ಸುದ್ದಿ ಬರ್ತಾ ಇದೆ, ಈ ಬಗ್ಗೆ ನೀವೇನು ಮಾತನಾಡ್ತಾ ಇಲ್ಲ, ಏನಾಯ್ತು ಏನಾಯ್ತು ಏನಾಯ್ತು, ಆ ವಾಹಿನಿಯಲ್ಲಿ ಬಂದಿದ್ದ ನಿಜಾನ, ಈ ವಾಹಿನಿಯಲ್ಲಿ ಬಂದದ್ದು ನಿಜಾನ, ಇದು ಬುರುಡೆ ಪ್ರಕರಣವ, ಹೆಣಹೂತ ಪ್ರಕರಣವ, ಹೆಣ ಸಾಗಾಣಿಕೆ ಮಾಡಿದ ಪ್ರಕರಣವ, ಹೀಗೆ ಹಲವು ಪ್ರಶ್ನೆಗಳು. ಯಾಕಂದ್ರೆ ಈಗ 2 ದಿನಗಳ ಹಿಂದೆ SIT ಬೆಳತಂಗಡಿಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನ ನೀಡಿದೆ ಅನ್ನೋದು. ಸೊ ಈ ವರದಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸುದ್ದಿಗಳು ಬರ್ತೊಡಗಿವೆ. ಸೊ ಆ ಕಾರಣಕ್ಕಾಗಿ ಹಾಗಿದ್ರೆ ನಾನು ಈ ಸುದ್ದಿಯ ಇನ್ವೆಸ್ಟಿಗೇಷನ್ ಹಲವು ಮಾಹಿತಿಗಳನ್ನ ಸಂಗ್ರಹಿಸೋಕೆ ಯತ್ನ ಮಾಡಿದೆ. ನನಗೆ ದೊರಕಿದಂತ ಮಾಹಿತಿಗಳನ್ನ ತಮಗೆ ತಲುಪಿಸ್ತೀನಿ, ಅದರ ಜೊತೆಗೆ ವಿಶ್ಲೇಷಣೆ ಮಾಡ್ತೀನಿ. ಸೊ ಏನಿದೆ, ಒಂದು, SIT ಸಲ್ಲಿಸಿರುವ ಅಂತಿಮ ವರದಿ ಏನಿದೆಯಲ್ಲ, ಅದು ಸಂಪೂರ್ಣವಾಗಿ ಸಾರ್ವಜನಿಕವಾಗಿ ಬಹಿರಂಗಪಡಿಸಿಲ್ಲ. ಆದ್ರಿಂದ ಎನಿಬಡಿ ಕ್ಯಾನ್ ಅದ್ರ ಬಗ್ಗೆ ಹೇಳ್ತಾ ಹೋಗ್ಬೋದು. ನನ್ನ ಮನಸ್ಸಿಗೆ ಬೇಕಾದಾಗ ನಾನು ಹೇಳ್ಬೋದು ಅನ್ನೋದು ಆ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅದು ನ್ಯಾಯಾಲಯದ ಒಂದು ದಾಖಲೆಯಾಗಿ ಉಳಿದುಕೊಂಡಿದೆ, ನ್ಯಾಯಾಲಯದಲ್ಲಿ ಇದೆ, ಮತ್ತು ಅದರ ಪ್ರತಿಯನ್ನ ಸಾರ್ವಜನಿಕರಾಗಿ ಬಿಡುಗಡೆ ಮಾಡಿಲ್ಲ. ಆದ್ರೆ ಕೆಲವರು ಆ ಪ್ರತಿಯನ್ನ ನೀಡುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಗಿರೀಶ್ ಮಠಣ್ಣವರು ಕೂಡ. ಸೊ ಹಾಗೇನೆ ಅವ್ರು ಯಾರ್ಯಾರು ದೂರದಾರರಿದ್ದಾರೆ ಅವರು ಕೂಡ ಆ ಪ್ರತಿಗಾಗಿ ಕೇಳಿದ್ದಾರೆ. ಇವತ್ತು ನಾಳೆ ಹಾಗೆ ಪ್ರತಿ ಸಿಕ್ಬಹುದು. ಸಿಕ್ಕ ಮೇಲೆ ಆಗ ಇಡೀ SIT ವರದಿ ಏನು ಅನ್ನೋದು. ಆದ್ರೆ ಇದು ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಾನು ಇವತ್ತು ಹೇಳೋಕ್ ಹೊರದು ಆ ವರದಿ ಅದರ ಏನೇನ್ ಪ್ರಕ್ರಿಯೆ ಏನಾಯ್ತು ಅನ್ನೋದು ಹೇಳ್ತೀನಿ. ಅದ್ರ ಜೊತೆ ನಾನು ಬಹಳ ಮುಖ್ಯ ಅನ್ಸೋದು, ಇದು ನೂತನ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲು, ಬಹುದೊಡ್ಡ ಸವಾಲು. ಅವರು ಈ ಧರ್ಮಸ್ಥಳದ ಪ್ರಕರಣವನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ. SIT ಈಗಾಗಲೇ ಏನು ಮುಖ್ಯ ಕಾರ್ಯದರ್ಶಿ ಒಂದು ವರದಿಯನ್ನ ಸಲ್ಲಿಸಿದೆ ಅಂತ ಹೇಳಲಾಗ್ತಾ ಇದೆ. ಅದರಂತೆಯೇ ತನಿಖೆಯನ್ನ ಮುಂದುವರಿಸಬೇಕು ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಏನ್ ಮಾಡ್ತಾರೆ, ನಿಜವಾಗಿ ಅವರ ವ್ಯಕ್ತಿತ್ವ ಏನಿದೆ ಅದು ನಿಜವೋ ಹುಸಿಯೋ ಅನ್ನೋದನ್ನ ತೋರಿಸಬಹುದಾ ಅಂತ ಒಂದು ಕಾಲ ಬಂದಿದೆ. ಅದರಿಂದ ಬಹುದೊಡ್ಡ ಸವಾಲು, ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಸೊ ಈಗ ಬಂದಿರುವ ಮಾಹಿತಿಗಳನ್ನ ಮೊದಲು ನಿಮ್ಗೆ ತಿಳಿಸೋದಾದ್ರೆ, SIT ಸುಮಾರು 7,005 ಪುಟಗಳ ಅಂತಿಮ ವರದಿಯನ್ನು ಸಲ್ಲಿಸಿದೆ ನ್ಯಾಯಾಲಯಕ್ಕೆ. ಇದರಲ್ಲಿ ಮೊದಲಿನ 3,923 ಪುಟಗಳ ವರದಿ ಹಾಗೂ ಹೆಚ್ಚುವರಿ ತನಿಖಾ ವರದಿ ದಾಖಲೆಗಳಿವೆ. ಆ ದಾಖಲೆಗಳನ್ನು ಸೇರಿಸಿ ಕೊಡಲಾಗಿದೆ. ಅದರ ಜೊತೆಗೆ ತನಿಖೆಯ ವೇಳೆ 225ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನ ಪಡೆಯಲಾಗಿದೆ. ದಾಖಲೆಗಳು, ಉತ್ಖನನ ವರದಿಗಳು, ಫೊರೆನ್ಸಿಕ್ ಮಾಹಿತಿ ಮತ್ತು ಇತರ ದಾಖಲೆಗಳನ್ನ ಸಂಗ್ರಹಿಸಲಾಗಿದೆ. ಇದರಲ್ಲಿ ಬಹಳ ಮುಖ್ಯವಾದ್ದೇನು ಅಂದ್ರೆ, ಬಂಗ್ಲೆ ಗುಡ್ಡಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಿಕ್ಕಂತ ಅಸಂಖ್ಯಾತ ಮೂಳೆಗಳು. ಹಾಗೇನೆ ಇನ್ನೊಂದು ಮಾಹಿತಿ ಬರ್ತಾ ಇದೆ, ಅದು ಕೂಡ ಈ ವರದಿಲಿದೆ ಅಂತ ಹೇಳಲಾಗ್ತಾ ಇದೆ. ಏನು, ಈ ಇನ್ವೆಸ್ಟಿಗೇಷನ್ ಅಲ್ಲಿ ಯಾರ್ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಏನಿತ್ತು, ಮೊದಲು 73 ಕಂಪ್ಲೇಂಟ್ಗಳೇನಿತ್ತು, ಮಿಸ್ಸಿಂಗ್ ಕಂಪ್ಲೇಂಟ್. ಅದಾದ್ಮೇಲೆ ಕೆಲವು ಬಂದುವೋ ಇಲ್ವೋ ಗೊತ್ತಿಲ್ಲ, ಟೋಟಲ್ ಎಷ್ಟು ಅಂತ ಗೊತ್ತಿಲ್ಲ. ಈ ಮಿಸ್ಸಿಂಗ್ ಕಂಪ್ಲೇಂಟ್ಗಳಲ್ಲಿ ಕೆಲವೊಂದು ಏನಿದೆ, ಯಾರು ದೂರು ಕೊಟ್ಟಿದ್ದಾರೆ ಅವರದಕ್ಕೂ ಅಲ್ಲಿ ಸಿಕ್ಕ ಮೂಳೆಗಳಿಗೂ ಕೂಡ ಸಾಮ್ಯತೆ ಕಂಡು ಬಂದಿದೆ. ಆದ್ರಿಂದ ಕೆಲವು ಮಿಸ್ಸಿಂಗ್ ಪ್ರಕರಣಗಳು ಇದರಲ್ಲಿ ಸಾಲ್ವ್ ಆಗಿದೆ ಅನ್ನೋ ಸುದ್ದಿ. ಸಬ್ಜೆಕ್ಟ್ ಟು ಕನ್ಫರ್ಮೇಶನ್, ದಟ್ ಇಸ್ ದ ನ್ಯೂಸ್. ಸೊ ಅದರ ಜೊತೆಗೆ ವರದಿಯಲ್ಲಿ ನಿರ್ದಿಷ್ಟ ತೀರ್ಮಾನಗಳು, ಯಾರ ವಿರುದ್ಧ ಯಾವ ಆರೋಪ ಅಥವಾ ಆರೋಪಗಳನ್ನು ದೃಢೀಕರಿಸಲಾಯ್ತೆ ಅಥವಾ ತಳ್ಳಿ ಹಾಕಲಾಯ್ತೆ ಅನ್ನೋದನ್ನ SIT ಅಧಿಕಾರಿಗಳು ಬಹಿರಂಗಪಡಿಸೋದಕ್ಕೆ ನಿರಾಕರಿಸಿದ್ದಾರೆ. ಸೊ ಯಾರು ಅಂತ ಹೇಳ್ತಾ ಇಲ್ಲ, ಯಾರ ಆರೋಪಿಗಳು ಏನು ಅಂತ. ಯಾಕಂದ್ರೆ ಈ ಪ್ರಕರಣ ಏನಿದೆಯಲ್ಲ, ಈ ಪ್ರಕರಣದಲ್ಲಿ 2 ಮುಖಗಳಿವೆ. ಇದಕ್ಕೆ 2 ಮುಖ ಇದೆ. ಒಂದು, ನಾನು ಹೇಳಿದಾಗ ಇದು ಹೆಣಹೂತ ಪ್ರಕರಣ, ಹೆಣ ಸಿಕ್ತು ಏನಾಯ್ತು ಅನ್ನೋದು ಬಂತು. ಇನ್ನೊಂದು ನೆರೇಟಿವ್ಸ್, ಇದು ಬುರುಡೆ ಪ್ರಕರಣ ಅನ್ನುವ ನೆರೇಟಿವ್ಸ್ ಅನ್ನ ಸಿದ್ಧಪಡಿಸಿದ್ದು. ಆ ನೆರೇಟಿವ್ ಸಿದ್ಧಪಡಿಸುವುದರಲ್ಲಿ, ಆ ನೆರೇಟಿವ್ ಬರೋದ್ರಲ್ಲಿ ಇದೊಂದು ಷಡ್ಯಂತ್ರ ಅನ್ನೋರು ಇದನ್ನು ಬುರುಡೆ ಪ್ರಕರಣ ಅಂತ ಆಲ್ ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇದಕ್ಕೆ ಸೇರ್ಕೊಂಡು ಇದು ಬುರುಡೆ ಅಂದ್ರೆ ಸುಳ್ಳು ಅಂತ. ನಮ್ಮಲ್ಲಿ ಬುರುಡೆ ಅಂದ್ರೆ ಕೇವಲ ತಲೆ ಬುರುಡೆ ಅಲ್ಲ,
ಅದೊಂದು ಸಿಂಬಾಲಿಕ್ ಆದ್ದು. ಅದರಿಂದ ಎಲ್ಲೋ ಮಾನವನ ತಲೆಬುರುಡೆ ತಂದಿದ್ದನ್ನ ಇವರು ಬುರುಡೆ ಅಂತ ಸೇರಿಸ್ಬಿಟ್ಟು ಮಾಧ್ಯಮಗಳು ಅದನ್ನ ಸುಳ್ಳು ಅನ್ನುವಾಗೆ ಬುರುಡೆ ಪ್ರಕರಣ ಅಂದ್ರೆ ಎಲ್ಲಾ ಸುಳ್ಳು ಭ್ರಮೆ ಅಂತ. ಇವರು ಯಾರು ಇಂತಹ ಹತ್ಯಾಕಾಂಡಕ್ಕೆ ಕಾರಣರಾದರೋ ಅವರನ್ನ ರಕ್ಷಣೆ ಮಾಡುವುದಕ್ಕಾಗಿ ಇದನ್ನು ಬುರುಡೆ ಪ್ರಕರಣ ಅಂತ ಕನ್ವರ್ಟ್ ಮಾಡಿತ್ತು. ಸೊ SIT ವರದಿಯಲ್ಲಿ ಬುರುಡೆ ಪ್ರಕರಣ ಅನ್ನುವುದು ಇಲ್ಲ. ಅಲ್ಲಿ ಇರುವುದೇನಿದೆ, ಆ ಸಿಕ್ಕ ತಲೆಬುರುಡೆ ಏನಿದೆ ಅದು ಬಂಗ್ಲೆ ಗುಡ್ಡದಿಂದ ತಂದಿದ್ದು ಅನ್ನೋದು ಸಾಬೀತಾಗಿದೆ. ಲ್ಯಾಬೋರೇಟರಿಯಿಂದ ಇನ್ನೊಂದು ತಂದಿದ್ದಲ್ಲ ಅಂತ ಬುರುಡೆಗೆ ಸಂಬಂಧಪಟ್ಟಿದ್ದಾರೆ. ಹಾಗೇನೆ ಏನು ಚಿನ್ನಯ್ಯ ಏನಿದೆ ಡಬಲ್ ಗೇಮ್ಗಳು ಅದು ಇದೆಯಲ್ಲ ಮೆನ್ಷನ್ ಆಗಿದೆ, ಅದು ಡಿಫ್ರೆಂಟ್ ಇಶ್ಯೂ. ಸೊ ಅದರಿಂದ ಇದು ಮೊದಲನೇದಾಗಿ ಬುರುಡೆ ಪ್ರಕರಣ ಅನ್ನುವುದೇ ಈ ಪ್ರಕರಣಕ್ಕೆ ಮಾಡುವ ಅವಮಾನ. ಇದು ಬುರುಡೆ ಪ್ರಕರಣ ಅಲ್ಲ, ಧರ್ಮಸ್ಥಳದಲ್ಲಿ ಸೊ 90ರ ದಶಕದ ನಂತರ ನಡೆದಂತಹ ಹತ್ಯಾಕಾಂಡದ ಪ್ರಕರಣ ಇದು. ಸೌಜನ್ಯ ಅನ್ನುವ ಯುವತಿಯ ಮೇಲೆ ಅಮಾನವೀಯವಾಗಿ ಅತ್ಯಾಚಾರ ನಡೆಸಿ ಅವಳ ಹೆಣವನ್ನ ಹಾಕಿ ಅವರ ಗುಪ್ತಾಂಗದ ಮೇಲೆ ಮರಳನ್ನ ಹಾಕಿ ಸಾಕ್ಷಿಯನ್ನ ನಾಶಪಡಿಸಿದ ಪ್ರಕರಣ. ಹಾಗೇನೆ ಪದ್ಮಲತಾ, ಆನೆ ಮಾವುತ, ಆತನ ತಂಗಿ ಆ ನೆಲವನ್ನ ಕಬಳಿಸೋದಕ್ಕೆ ಯಾರು ಯತ್ನ ಮಾಡಿದ್ರು? ಆನೆ ಮಾವುತ ಇದ್ದಂತ ಜಾಗದಲ್ಲಿ ಹೇಗೆ ಹೋಟೆಲ್ ಬಂತು? ಅದರಿಂದ ಈ ಪ್ರಕರಣಕ್ಕೆ ಬೇರೆ ವ್ಯಾಪ್ತಿ ಇದೆ. ಕೇವಲ ಬುರುಡೆ ಅಲ್ಲ. ಇಟ್ ಹ್ಯಾಸ್ ಎ ಡಿಫರೆಂಟ್ ಡೈಮೆನ್ಷನ್. ಇದನ್ನೆಲ್ಲ ಪತ್ತೆ ಮಾಡಬೇಕಾಗಿದೆ. ಇದು ಬಹಳ ಮುಖ್ಯವಾದ್ದು. ಅದರಿಂದ ನಡೆದಂತ ಹತ್ಯಾಕಾಂಡ. ಈ ಹತ್ಯಾಕಾಂಡದ ಪ್ರಕರಣ ಏನಿದೆ, ಈಗಿರುವ ಪ್ರಶ್ನೆ, ಈ ಹತ್ಯೆಯ ಹಿಂದಿನ ನಿಗೂಢ ಸತ್ಯವನ್ನ ಬಯಲುಗೊಳಿಸುವುದರಲ್ಲಿ ಇದುವರೆಗೆ SIT ಯಶಸ್ವಿ ಆಗಿದೆ ಆಯ್ತು. ಆಗದಿದ್ರೆ ಈ ಹತ್ಯಾಕಾಂಡವನ್ನ ಬಗೆಹರಿಸುವುದಕ್ಕೆ ಇನ್ನು ಮುಂದುವರಿದ ತನಿಖೆ ನಡೆಯಬೇಕಲ್ಲ. ಇದಕ್ಕೂ ಧರ್ಮಸ್ಥಳದ ಮಂಜುನಾಥ ದೇವರಿಗೂ ಅಣ್ಣಪ್ಪ ದೇವರಿಗೂ ಯಾವುದೇ ಸಂಬಂಧ ಇಲ್ಲ. ಇದಕ್ಕೂ ಧಾರ್ಮಿಕ ನಂಬಿಕೆಗೂ ಹಿಂದೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ಏನು ಹೆಣಗಳು ಬಿದ್ದಿವೆ ಅದರ ಹಿಂದಿನ ಸತ್ಯ ಹೊರಬರ್ಬೇಕು ಅಂತಂದ್ರೆ ಅವರು ಹಿಂದೂ ವಿರೋಧಿಗಳು ಅಲ್ಲ, ಅವರು ಧರ್ಮಸ್ಥಳದ ಮಂಜುನಾಥನ ವಿರೋಧಿಗಳು ಅಲ್ಲ, ಅಣ್ಣಪ್ಪ ದೇವರ ವಿರೋಧಿಗಳು ಅಲ್ಲ, ವೀರೇಂದ್ರ ಹೆಗಡೆ ಕುಟುಂಬದ ವಿರೋಧಿಗಳು ಅಲ್ಲ. ಯಾರು ಕೂಡ ವೀರೇಂದ್ರ ಹೆಗಡೆ ಕುಟುಂಬ ಇದನ್ನು ಮಾಡಿಸಿದ್ದಾರೆ ಅಂತ ಹೇಳೋಕೆ ಸಿದ್ಧರಿಲ್ಲ. ನಾನಂತೂ ಸಿದ್ಧ. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್, ಬಟ್ ಐ ವಾಂಟ್ ಟು ನೋ, ನೇಷನ್ ವಾಂಟ್ಸ್ ಟು ನೋ, ಸ್ಟೇಟ್ಸ್ ವಾಂಟ್ ಟು ನೋ, ಏನು ಈ ಹತ್ಯಾಕಾಂಡದ ಹಿಂದಿರುವ ಆರೋಪಿಗಳು ಯಾರು, ಅವರಿಗೆ ಶಿಕ್ಷೆ ಆಗ್ಬೇಕು ಬೇಡ. ಇಷ್ಟೇ ಮುಖ್ಯವಾದದ್ದು, ಬೇರೆದು ಅಲ್ವೇ ಇಲ್ಲ. ಆದ್ರೆ ಯಾವಾಗ ಕುತೂಹಲ ಅಂತಂದ್ರೆ ಇದು ನೋಡಿ, ಇದು ಸಂಶಯ ಹೇಗೆ ಬರುತ್ತೆ ಅನ್ನೋದು ಹೇಳ್ತೀನಿ. ಈ ಹತ್ಯಾಕಾಂಡದ ಹಿಂದಿನ ಸತ್ಯ ಬರಬೇಕು ಅಂದ ತಕ್ಷಣ ಸ್ವಹಿತಾಸಕ್ತಿಯ ಜನ ಅದನ್ನ ವೀರೇಂದ್ರ ಹೆಗಡೆ ಕುಟುಂಬವನ್ನು ರಕ್ಷಣೆ ಮಾಡಕ್ಕೆ ಯಾಕೆ ಹೋಗ್ತಾರೆ? ಅವರು ಸಂಬಂಧನೇ ಇಲ್ಲ. ಹಾಗೆ ಅಣ್ಣಪ್ಪ ದೇವರು, ಮಂಜುನಾಥ ದೇವರು ಇದಕ್ಕೆ ಯಾಕೆ ಹೋಗ್ತಾರೆ? ಸಂಬಂಧನೇ ಇಲ್ಲ. ಅವರ ಹೆಸರನ್ನ ತಂದು ಜೋಡಿಸುವ ಮೂಲಕ ಯಾರು ನಿಜವಾಗಿ ಅತ್ಯಾಚಾರಿಗಳೋ ಅವರನ್ನ ರಕ್ಷಿಸುವ ಉದ್ದೇಶ ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸೇರಿ ಇವರಿಗೆಲ್ಲ ಇಲ್ಲ ಅಂತ ನಂಬುವುದು ಹೇಗೆ? ದಿಸ್ ಇಸ್ ಮೈ ಕ್ವೆಶ್ಚನ್ ಸರ್, ದಿಸ್ ಇಸ್ ಮೈ ಕ್ವೆಶ್ಚನ್. ಈಗಲೂ ಹೇಳ್ತೀನಿ, ನಾನು ಸುಮ್ಮನೆ ವೀರೇಂದ್ರ ಹೆಗಡೆಯವರ ಮೇಲೆ ಆಗ್ಲಿ ಇನ್ನೊರ ಮೇಲೆ ಆರೋಪ ಮಾಡಕ್ಕೆ ಸಿದ್ಧನಿಲ್ಲ, ನನಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಸತ್ತಂತ ಹೆಣ್ಣು ಮಕ್ಕಳು ಇದಾರಲ್ಲ, ಅತ್ಯಾಚಾರವಾಗಿ ಅದರ ಹಿಂದಿನ ಸತ್ಯ ಹೊರಗೆ ಬರಲಿ ಅಂದ್ರೆ ನಾನು ಹೇಗೆ ದೈವ ದ್ರೋಹಿ ಆಗ್ತೀನಿ? ನಾನು ಹೇಗೆ ವೀರೇಂದ್ರ ಹೆಗಡೆಯವರ ದ್ರೋಹಿ ಆಗ್ತೀನಿ? ನಾನು ಹೇಗೆ ಅಣ್ಣಪ್ಪ ದೇವನ ವಿರೋಧಿ ಆಗ್ತೀನಿ? ನಾನು ಹೇಗೆ ಮಂಜುನಾಥನ ವಿರೋಧಿ ಆಗ್ತೀನಿ? ಸತ್ಯ ಬೇಕಲ್ವಾ? ಸೊ ಈಗ ಹಾಗಿದ್ರೆ ಮುಂದೆ ಏನಾಗುತ್ತೆ ಅನ್ನೋದು. ಈಗ ಬೆಳ್ತಂಗಡಿಯ ನ್ಯಾಯಾಲಯ ಏನಿದೆ ಈ ವರದಿಯನ್ನ ನೋಡ್ತಾ ಇದೆ, ಪರಿಶೀಲನೆ ಮಾಡ್ತಾ ಇದೆ. ಅವರು ಈ ವರದಿಯನ್ನ ಅಂಗೀಕರಿಸಬಹುದು, ಹಾಗೇನೆ ಹೆಚ್ಚಿನ ತನಿಖೆಗೆ ಸೂಚನೆ ಮಾಡಬಹುದು. ಎಲ್ಲ ಆಪ್ಷನ್ಗಳು ಓಪನ್. ಅಥವಾ ಸಂಬಂಧಿತ ಪಕ್ಷಗಳು ಯಾರ್ಯಾರಿದ್ದಾರೆ, ಯಾರ್ಯಾರು ಮೆನ್ಷನ್ ಆಗಿದೆ, ಅವರಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೂ ಕೂಡ ನ್ಯಾಯಾಲಯ ಅವಕಾಶವನ್ನು ಕೊಡಬಹುದು. ನ್ಯಾಯಾಲಯದ ಆದೇಶ ಹೊರಬಂದ ನಂತರ ಮಾತ್ರ ವರದಿಯ ಕೆಲವು ಪ್ರಮುಖ ಅಂಶಗಳು ಹೊರಗೆ ಬರಬಹುದು ಅಂತ. ಆದ್ರೆ ನನ್ನ ಮುಂದೆ ಇನ್ನು ಕೆಲವು ಪ್ರಶ್ನೆಗಳಿವೆ. ಒಂದು, ಮುಖ್ಯ ಕಾರ್ಯದರ್ಶಿ ಅವರಿಗೆ, ಶಾಲಿನಿ ರಜನೀಶ್ ಅವರಿಗೆ SIT ಈ ಮೊದಲೇ ಒಂದು ವರದಿಯನ್ನ ಸಲ್ಲಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಅದರ ಪ್ರಕಾರ
ಇನ್ನೂ ಹೆಚ್ಚಿನ ತನಿಖೆ ನಡೆಸುವ ಅವಕಾಶ ಇದೆ. ಈ ಅವಕಾಶವನ್ನ ಕೊಡಬೇಕು ಅಂತ SIT ಸರ್ಕಾರಕ್ಕೆ ಮನವಿ ಮಾಡಿದೆ. ಈಗ ಮುಂದಿರುವ ಪ್ರಶ್ನೆಗಳು ಯಾವಾಗಿದ್ರೆ, ಸರ್ಕಾರ ಮೊದಲನೇದಾಗಿ ಶಾಲಿನಿ ರಜನೀಶ್ ಅವರಿಗೆ ಸಲ್ಲಿಸಲಾದ ವರದಿಯನ್ನ ಬಹಿರಂಗಪಡಿಸಬೇಕು. ಎರಡನೇದು, ನ್ಯಾಯಾಲಯದ ಮುಂದೆ ಏನು ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ 7,005 ಪುಟಗಳ ಚಾರ್ಜ್ ಶೀಟ್, ಆರೋಪ ಪಟ್ಟಿ, ಅದರ ವಿವರಗಳನ್ನು ಬಹಿರಂಗಪಡಿಸಬೇಕು. ಅದನ್ನು ಬಹಿರಂಗಪಡಿಸುವ ಮೂಲಕ ಜನರ ಮುಂದೆ ಅದಿಡಬೇಕು. ಸೊ ಅದರ ಜೊತೆಗೆ ನನಗೀಗ ಬಹಳ ಮುಖ್ಯವಾಗಿ ಅನ್ನಿಸುವುದು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಕುರಿತು. ಈಗಿನ ಸಚಿವರಲ್ಲೇನೆ ಹೆಚ್ಚು ಬದ್ಧತೆ ಇರುವ ಸಚಿವರಂತೆ ಕಾಣಿಸಿಕೊಳ್ತಾ ಇರುವವರು ಪ್ರಿಯಾಂಕ ಖರ್ಗೆ ಅವರು. RSS ಬಗ್ಗೆ ಅವರು ಎತ್ತಿರುವ ಪ್ರಶ್ನೆಗಳಿವೆ, ಅದು ಬಹಳ ಮುಖ್ಯವಾದ್ದು, ಅದನ್ನು ಎತ್ತಲೇಬೇಕಾದ ಪ್ರಶ್ನೆಗಳು ಅಂತ ನಂಬಿದ್ದಾರೆ. ಸೊ ಅವರು ಎತ್ತಿರುವ ಪ್ರಶ್ನೆಗಳ ಜೊತೆಗೆ ಅವರು ಕೋಮುವಾದದ ವಿರುದ್ಧ ಅವರಿಗಿರುವ ಸ್ಟ್ಯಾಂಡ್ ಏನಿದೆ ಅದನ್ನು ಕೂಡ ಇಟ್ ಈಸ್ ಆಲ್ಸೋ ಶುಡ್ ಅಪ್ರಿಸಿಯೇಟ್. ಆದರೆ ಈಗಿನ ಪ್ರಶ್ನೆ ಯಾವುದು? ಅದು ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಯಾವ ನಿಲುವನ್ನು ಹೊಂತಾರೆ, ಯಾವ ತೀರ್ಮಾನವನ್ನು ತೆಗೆದುಕೊತಾರೆ? ಬಿಕಾಸ್ ಹಿ ಇಸ್ ಅ ಹೋಮ್ ಮಿನಿಸ್ಟರ್. ನಾನು ಪ್ರಿಯಾಂಕಾ ಖರ್ಗೆ ಅವರು ಇನ್ಯಾರೋ ಒತ್ತಡಕ್ಕೆ ಮಣಿತಾರೆ ಅಂತ ಈ ಕ್ಷಣದಲ್ಲಿ ನಂಬಲ್ಲ. ಐ ಡೋಂಟ್ ಬಿಲೀವ್ ದ್ಯಾಟ್. ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಹೋಗಿ ದೊಡ್ಡವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದ ಪಡಿತಾರೆ ಅಂತ ನಾನು ನಂಬಲ್ಲ. ಆದ್ರೆ ನನ್ನ ಮುಂದೆ ಪ್ರಶ್ನೆಗಳಿದೆ. ಅದು ಯಾವುದು? SIT ಮೂಲಗಳ ಪ್ರಕಾರ ಈ ಹೆಣಹೂತ ಪ್ರಕರಣ ಕುರಿತು ತನಿಖೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ದೀವಿ ಅಂತ ಹೇಳಲಾಗ್ತಾರೆ. ಈ ಬಗ್ಗೆ ಖರ್ಗೆ ಅವರು ನಿಲುವೆ, ಅವರು ತನಿಖೆಯನ್ನ ಮುಂದುವರಿಸುವುದಕ್ಕೆ ಅನುಮತಿ ಕೊಡ್ತಾರೆ. ಅನುಮತಿ ಕೊಟ್ರೆ ಅವರ ಬಗ್ಗೆ ನಾವೊಂದು ತೀರ್ಮಾನಕ್ಕೆ ಬರ್ಬೇಕಾಗತ್ತೆ. ಅನುಮತಿ ಕೊಡ್ತಿದ್ರೆ ಅವ್ರ ಬಗ್ಗೆ ಇನ್ನೊಂದು ತೀರ್ಮಾನಕ್ಕೆ ಬರ್ಬೇಕಾಗತ್ತೆ. ಅವರ ಪ್ರಾಮಾಣಿಕತೆಯ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ಬೇಕಾಗತ್ತೆ. ಅವರ ಸ್ಟ್ಯಾಂಡ್ ಬಗ್ಗೆ ತೀರ್ಮಾನಕ್ಕೆ ಬರ್ಬೇಕಾಗತ್ತೆ. ಅವ್ರ ಹೇಳಿಕೆ ಬಗ್ಗೆ ತೀರ್ಮಾನಕ್ಕೆ ಬರ್ಬೇಕಾಗತ್ತೆ. ಅವರು ಏನ್ ಮಾಡ್ತಾರೆ ಅಂತ. ಸೊ ಈಗಿನ ಮುಖ್ಯಮಂತ್ರಿಗಳೇನಿದ್ದಾರೆ, ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ ಮಾತು, ಈ ಧರ್ಮಸ್ಥಳದ ಹೆಣಹೂತ ಪ್ರಕರಣದ ಸಂಬಂಧಪಟ್ಟಾಗಿ ಇದೊಂದು ಷಡ್ಯಂತರ ಅನ್ನುವ ಮಾತನ್ನ ಆಡಿದ್ದು. ಅವರು ಕೂಡ ಒಂದು ರೀತಿಯಲ್ಲಿ ಇದೊಂದು ಬುರುಡೆ ಪ್ರಕರಣ, ಅಂದ್ರೆ ಸುಳ್ಳಿನ ಪ್ರಕರಣ ಅನ್ನುವ ತೀರ್ಪನ್ನ ಸನ್ಮಾನ್ಯ ಯಾರು ನಮ್ಮ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಆ ತೀರ್ಪನ್ನ ನೀಡಿದ್ರು. ತನಿಖೆ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಉಪಮುಖ್ಯಮಂತ್ರಿಗಳ ತೀರ್ಪು ಕೊಟ್ಟು ಆಗೋಗಿತ್ತು. ಇದೊಂದು ಷಡ್ಯಂತರ. ಈಗ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಈ ಷಡ್ಯಂತರ ಥಿಯರಿಯನ್ನು ಒಪ್ತಾರೆಯೇ? ವೆದರ್ ಹಿ ಇಸ್ ಗೋಯಿಂಗ್ ಟು ಬಿಲೀವ್ ಇಟ್ ಈಸ್ ಎ ಕಾನ್ಸ್ಪಿರಸಿ ಆರ್ ನಾಟ್, ವಾಟ್ ವಿಲ್ ಬಿ ದ ಹಿಸ್ ಸ್ಟ್ಯಾಂಡ್? ಇದು ಧರ್ಮಸ್ಥಳದ ಹೆಸರು ಕೆಡಿಸಿದ ಪಿತೂರಿ ಅಂತ ಜಾಯಿಂಟ್ ಮಾಡಲಾಗಿದೆ. ಆದ ಹಂಗೆ ನೋಡಿದ್ರೆ ಇದು ಕ್ರಿಮಿನಲ್ ಕೇಸಸ್ಗಳು, ಧರ್ಮಸ್ಥಳಕ್ಕೂ ಕ್ರಿಮಿನಲ್ ಕೇಸ್ಗೂ ಸಂಬಂಧ ಇಲ್ಲ. ಇದು ಧರ್ಮಸ್ಥಳದ ಹೆಸರು ಕೆಡಿಸುವ ಪಿತೂರಿ ಅಂತ ಏನೋ ಒಂದು ನೆರೇಟಿವ್ಸ್ ಅನ್ನ ಬಿಲ್ಡ್ ಮಾಡಲಾಗಿದೆ. ಇದನ್ನ ಸನ್ಮಾನ್ಯ ಖರ್ಗೆ ಅವರು ನಂಬ್ತಾರೆ, ಅಥವಾ ಇದು ಹೆಸರು ಕೆಡಿಸುವ ಪಿತೂರಿ ಅಲ್ಲ ಅಂತ ನೇರವಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಹಾಗಿದ್ರೆ ಧರ್ಮಸ್ಥಳದಲ್ಲಿ ಅನಾಮಧೇಯವಾಗಿ ಅಮಾನವೀಯವಾಗಿ ಹತ್ಯೆಗೆ ಒಳಗಾದವರ ಬಗ್ಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳ್ತಾರೆ? ಅವರ ಸಾವು ಏನಿದೆ, 100 ಸಾವುಗಳು, ಹತ್ಯೆಗಳು ನಡೆದು ಹೋಗ್ಬಿಟ್ಟು ಮಾಡಿದವ್ರು ಯಾರು ಅಂತ ಗೊತ್ತಾಗದಿರುವಂತ ಸ್ಥಿತಿಯಲ್ಲಿ ಆ ಸಾವುಗಳ ಹಿಂದಿನ ಸತ್ಯವನ್ನ ಹೊರಗೆ ತೆಗೆಯುವುದಕ್ಕೆ, ಸಮಾಧಿಯ ಒಳಗೆ ಭೂಗತವಾದಂತಹ ಸತ್ಯವನ್ನ ಎತ್ತಿಡುವುದಕ್ಕೆ ಒಳಗಡೆ ನರ್ತನ ಮಾಡುತ್ತಿರುವಂತಹ ಪ್ರೇತಾತ್ಮಗಳು ಅನ್ನಿ ಇನ್ನೊಂದನ್ನೇ ಅದರ ಬಗ್ಗೆ ಎತ್ತಿ ತೆಗೆದು ಹೊರಗಿಡುವ ಶಕ್ತಿ ಪ್ರಿಯಾಂಕ್ ಖರ್ಗೆ ಅವರಿಗಿದೆಯಾ? ಹಾಗೇನೆ ಸೌಜನ್ಯ, ಪದ್ಮಲತಾ, ಆನೆಮಾತ, ಅವನ ತಂಗಿ, ಈ ಹತ್ಯಾ ಪ್ರಕರಣಗಳಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಯಾಗಬೇಕು ಅಂತ ಹೇಳಿ ಸಾಮಾಜಿಕ ನ್ಯಾಯದ ಪ್ರತಿಪಾದಕರು, ಅಂಬೇಡ್ಕರ್ವಾದಿ ಆದಂತ ಪ್ರಿಯಾಂಕ ಖರ್ಗೆ ಅವರು ಯಾವ ಸ್ಟ್ಯಾಂಡ್ ತಗೋತಾರೆ? ವಾಟ್ ವಿಲ್ ಬಿ ಹಿಸ್ ಸ್ಟ್ಯಾಂಡ್? ಅಥವಾ DK ಅವರ ಅಭಿಪ್ರಾಯದಂತೆ ಇದೊಂದು ಧರ್ಮಸ್ಥಳದ ಪ್ರಕರಣ ಷಡ್ಯಂತರ,
ಅಂತೇಳಿ ಎಲ್ಲವನ್ನ ಮುಚ್ಚಾಕಿ ಕೈ ತೊಳ್ಕೊತಾರ. ಉಳಿದ ವಿಚಾರಗಳಲ್ಲಿ RSS ಸೇರಿದಂತೆ ಅವರ ನಿಲುವಿದೆಯಲ್ಲ, ಆ ನಿಲುವಿನ ಹಿಂದಿನ ಪ್ರಾಮಾಣಿಕತೆ ಸಾಬೀತಾಗುವುದು ಧರ್ಮಸ್ಥಳದ ಪ್ರಕರಣದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಂದೊಮ್ಮೆ ಧರ್ಮಸ್ಥಳದ ವಿಚಾರದಲ್ಲಿ ಈಗಿನ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಅವರು ಒಳಗಾದರೆ, ಇದು ಷಡ್ಯಂತರ ಅನ್ನುವ ತೀರ್ಮಾನಕ್ಕೆ ಬಂದ್ರೆ, ಅವರ ಉಳಿದೆಲ್ಲ ಮಾತುಗಳು RSS ವಿರುದ್ಧ ಮಾತುಗಳು, ಕೋಮುವಾದದ ವಿರುದ್ಧದ ಮಾತುಗಳು ಎಲ್ಲವೂ ಕೂಡ ಬೂಟಾಟಿಕೆ ಅನ್ನೋದನ್ನಿಸುತ್ತೆ. ಅದರಿಂದ ಇಡೀ ಪ್ರಕರಣದಲ್ಲಿ ಈಗ ಸವಾಲು ಇರುವುದು ಪ್ರಿಯಾಂಕಾ ಖರ್ಗೆ ಅವರ ಮುಂದೆ. ಗೃಹ ಸಚಿವರಾಗಿರುವುದರಿಂದ ಅವ್ರು ಏನ್ ಮಾಡ್ತಾರೆ ಕುತೂಹಲ ನನಗಿದೆ. ಅದ್ರ ಜೊತೆಗೆ ನ್ಯಾಯಾಲಯದಲ್ಲಿ ಏನಾಗುತ್ತೆ, ಆಲ್ ದಿಸ್ ಥಿಂಗ್ಸ್ ವಿಲ್ ಲೆಟ್ ಸಿ. ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಕುಸುಮಾವತಿ ಕೇಸ್ ನಡೀತಾ ಇದೆ, ಮುಂದೋಗಿದೆ. ಅದೇನಾಗುತ್ತೆ ನೋಡೋಣ. ಈ ಬೆಳ್ತಂಗಡಿ ನ್ಯಾಯಾಲಯದ ಏನಾಗುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕು. ಸರ್ಕಾರ ಸ್ಟ್ಯಾಂಡ್ ಬಹಳ ಮುಖ್ಯವಾಗಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀರಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ, ನನ್ನನ್ನ ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.